ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ರಿ, ನೀವು ದುಡ್ಡು ಕೊಟ್ಟಿಲ್ಲ, ಹಿಂಗೆಲ್ಲ ವಾದ ಮಾಡಿದ್ರೆ ಹಿಂದೆ ಅವರೇ ಮುಖ್ಯಮಂತ್ರಿ ಆಗಿದ್ದಾಗ 2017-18ರಲ್ಲಿ ಸ್ಯಾಂಕ್ಷನ್ ಆಗಿತ್ತು. ನಂತರ ಸೋಮಣ್ಣ ಸಚಿವ ಆದಾಗ ಅದನ್ನ ತೀರಿಸಬೇಕು, ಎಷ್ಟು ಒದ್ದಾಡಿದ್ರು ಅಂತೇಳಿ ದೊಡ್ಡ ಡಿಬೇಟ್ ನಡೀತಿಲ್ಲ. ಗೊತ್ತಿದೆ ನಮಗೆ. ನಿಮ್ ಸರ್ಕಾರ ಸ್ಯಾಂಕ್ಷನ್ ಮಾಡಿದ್ದು, ನಾನ್ ಮನೆ ಕಟ್ತಾ ಅಂತೆಲ್ಲ ಚರ್ಚೆ ನಡೀತು. ಹಿಂಗೂ ಇದು ಹಂಗೆ ಅಂತ ನೀವು ಕೊನೆ ವರ್ಷ ಎಲ್ಲರೂ ಸ್ಯಾಂಕ್ಷನ್ ಮಾಡೇ ಹೋಗ್ತಾರೆ. ದುಡ್ಡನ್ನು ಅಲೋಕೇಟ್ ಮಾಡಿರ್ತಾರೆ. ದುಡ್ಡನ್ನು ಅಲೋಕೇಟ್ ಮಾಡಿದಲೇ ಬಜೆಟ್ ಅಲ್ಲಿ ಮಾಡ್ಲಿಕ್ಕೆ ಬರಲ್ಲ. ಅಲೋಕೇಟ್ ಮಾಡಿದ ನಂತರ ಮುಂದೆ ಅದು ಕ್ಯಾರಿ ಫಾರ್ವರ್ಡ್ ಆಗಿ ಆಗ್ತದೆ. ಅದನ್ನ ಬಿಟ್ಟು ನಿಮ್ಗೆ ಕೊಟ್ಟಿಲ್ಲ ಅಂದ್ರೆ ಏನು? ಈಗ 2.5 ವರ್ಷದಲ್ಲಿ ಈ ಸರ್ಕಾರ ಗ್ರಾಮ ಪಂಚಾಯತಿಗಳಿಗೆ ಎಷ್ಟೆಷ್ಟು ಮನೆಗಳನ್ನು ಟಾರ್ಗೆಟ್ ಕೊಟ್ಟಿದೆ ಅಂತ ಹೇಳಿ ನೋಡೋಣ. ಒಂದು ಮನೆ ಕೊಡ್ಲಿಲ್ಲ. ಒಂದೇ ಒಂದು ಮನೆಯನ್ನ ಗ್ರಾಮ ಪಂಚಾಯತಿಗಳಿಗೆ ಕೊಡ್ಲಿಲ್ಲ. 2.5 ವರ್ಷ ಆಯ್ತು. ಆಶ್ರಯ ಸಮಿತಿ ಅಧ್ಯಕ್ಷರು ನಾವು. ಓಕೆ, ಮಾನ್ಯ ಅಧ್ಯಕ್ಷರೇ, ನಾವು ಇವರು ದುಡ್ಡು ಕೊಡದೆ ಸ್ಯಾಂಕ್ಷನ್ ಮಾಡಿದಂಥ ಮನೆಗಳನ್ನು 4,19,454 ಮನೆಗಳನ್ನು ಕಟ್ಟಿ ಪೂರ್ಣಗೊಳಿಸಿದ್ದೇವೆ. ಅದಕ್ಕೋಸ್ಕರ 6,948 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ. ಹಿಂದೆ 2013-14ರಿಂದ 17-18ವರೆಗಿದ್ದಾಗ 15 ಲಕ್ಷ ಮನೆಗಳು ಕಟ್ತೀವಿ ಅಂತ ಹೇಳಿದ್ದೆವು. ನಾವು 14,52,000 ಮನೆಗಳನ್ನು ಕಟ್ಟಿದ್ವಿ. ಇವರು ಅವಧಿನಲ್ಲಿ 5 ಲಕ್ಷದ ಚಿಲ್ಲರೆ ಮನೆಗಳನ್ನು ಕಟ್ಟಿದ್ರು 4 ವರ್ಷದಲ್ಲಿ. ಸೊ ದಿಸ್ ಇಸ್ ದಿ ಟ್ರೂತ್. ಸೊ ಇದನ್ನ ನಮ್ಮ ಗವರ್ನರ್ಸ್ ಅಡ್ರೆಸ್ನಲ್ಲಿ ಇದನ್ನು ಹೇಳಿದ್ರೆ ನೀವು ಅವರು ಓದಲಿಲ್ಲ, ಪೂರ ನೀವು ಓದಕ್ಕೆ ಹೋಗಿಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಹೇಳದಂತ ಅನೇಕ ವಿಚಾರಗಳನ್ನು ನಾವು ಈ 3 ವರ್ಷದಲ್ಲಿ ಏನೇನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನೆಲ್ಲ ಬಜೆಟ್ ಪುಸ್ತಕದಲ್ಲಿ ನಾವು ಹೇಳಿದ್ದೀವಿ. ಸಾಧನೆಗಳನ್ನೆಲ್ಲ ಹೇಳಿದ್ದೀವಿ. ನಾವು ಮುಂದೆ ಏನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೀವಿ. ಸೊ ಅದನ್ನು ಓದಿದ್ರೆ ಚೆನ್ನಾಗಿರ್ತಿತ್ತು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಮ್ಮ ಸರ್ಕಾರ ನಮ್ಮದೇ ಆದಂಥ ಮಾದರಿ ಸರ್ಕಾರವನ್ನು ಈ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಜನಪರವಾದಂಥ, ಸಮಾಜಮುಖಿಯಾದಂಥ ಸರ್ಕಾರವನ್ನು ಕೊಡ್ತಾ ಇದ್ದೀವಿ. ಇದನ್ನು ನಮ್ಮ ಮಾದರಿನ ನಿಮ್ಮ ಕೇಂದ್ರದ ಮಂತ್ರಿಗಳು ಮತ್ತು ರಾಜ್ಯಗಳ ಮುಖ್ಯಮಂತ್ರಿಗಳು ಏನೇನು ಹೇಳಿದ್ದಾರೆ ಅಂತ ನಿಮಗೆ ಓದಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದ ಅಭಿವೃದ್ಧಿ ಮಾದರಿಯನ್ನು ಕೇಂದ್ರದ ಹಲವಾರು ಸಚಿವರುಗಳು, ಹಲವು ರಾಜ್ಯಗಳ ಬಿಜೆಪಿ ಮುಖ್ಯಮಂತ್ರಿಗಳು ಶ್ಲಾಘಿಸಿದ್ದಾರೆ.